ಈ ಬ್ಯಾಗ್ ಟ್ರೈಪ್ಯಾಡ್ ಐತೆ ಯಾರಿಗೂ ತಗಲ್ತು ಪಾಪ. ನಾನೇನು ಮಾಡಲಿ ಹೇಳಿ, ಈಗ ಅವರು ಅಷ್ಟು ಸ್ಪೀಡಾಗಿ ಬರ್ತಾಯಿದ್ರು, ನನಗೆ ಇಳಿಯೋಕ್ಕೆ ಜಾಗ ಇಲ್ಲಿ ಫಸ್ಟ್ ಆಫ್ ಆಲ್. ಅಲ್ಲಿ ಕೋತಿ ಬಲಗೈ ಕಟ್ಟಾಗೈತೆ, ಇದು ರೋಪೆ ಹತ್ರ ಹೋದಾಗ ಕಟ್ಟಾಗಿರೋದಂತೆ. ಅದಕ್ಕೆ ರಾಜಸ್ಥಾನ ಅಂತ ನಮ್ಗೆ ಮೊದಲು ಗುರ್ತು ಬರೋದು ಒಂಟೆ, ಮರುಭೂಮಿ, ಪ್ಯಾಲೇಸ್ಗಳು. ಆದರೆ ಒಂದು ಪೀಸ್ಫುಲ್ ಟೌನ್ ಕೂಡ ಇದೆ, ಅದೇ ಪುಷ್ಕರ್. ಪುಷ್ಕರ್ನ ವಿಶೇಷತೆ ಅಂತಂದರೆ, ಭಾರತದಲ್ಲಿ ನಾವು ಎಲ್ಲೂ ಕೂಡ ಬ್ರಹ್ಮದೇವನಿಗೆ ಒಂದು ದೇವಸ್ಥಾನ ನೋಡೋಕ್ಕಾಗಲ್ಲ, ಬಟ್ ಈ ಪುಷ್ಕರಲ್ಲಿ ಒಂದು ಡೆಡಿಕೇಟೆಡ್ ಬ್ರಹ್ಮನಿಗೆ ಒಂದು ದೇವಸ್ಥಾನ ಕೂಡ ಕಟ್ಟಿದ್ದಾರೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಬ್ರಹ್ಮದೇವ ಇಲ್ಲಿ ತಪಸ್ ಮಾಡಬೇಕಾದ್ರೆ ಅವ್ರ ಕೈಯಲ್ಲಿದ್ದ ಒಂದು ಕಮಲದ ಒಂದು ಹೂವು ಕೆಳಗಡೆ ಬಿದ್ದು ಈ ಪುಷ್ಕರ್ ಲೇಕ್ ಕ್ರಿಯೇಟ್ ಆಯಿತು ಅಂತ ಹೇಳ್ತಾರೆ. ಆಲ್ರೆಡಿ ನನಗೆ ಬ್ರಹ್ಮದೇವನ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ದರ್ಶನ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ನೋಡ್ತಿರಲ್ಲ, ಇದು ಕಂಪ್ಲೀಟಾಗಿ ಮಾರ್ಕೆಟು ಸುಮಾರು 2.5 ಕಿಲೋಮೀಟ್ರ್ ಇರುತ್ತೆ. ಕಂಪ್ಲೀಟ್ ಏನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ. ಇಲ್ಲಿ ಪರ್ಸುಗಳಿಂದ ಹಿಡಿದು, ಮತ್ತು ಅಲ್ಲಿ ಮುಂದೆ ಇಲ್ಲಿ ತಲ್ವಾರ್ ಕೂಡ ಮಾರ್ತಾಯಿದ್ರು, ಅದು ತೋರಿಸಿ ನಿಮ್ಗೆ ಆಮೇಲೆ. ಬಟ್ ಈ ಸ್ಟ್ರೀಟ್ ಮಾತ್ರ ಸಖತ್ತಾಗಿರುತ್ತೆ. ಫಾರಿನರ್ಸ್ ತುಂಬ ಜನ ಬರ್ತಾರೆ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಂತಲೇ. ಬ್ರಹ್ಮದೇವನ ದರ್ಶನ ಆಗೋಯ್ತು, 10 ನಿಮಿಷದಲ್ಲಿ ಆಗೋಯ್ತು. ಜನ ಏನಿರಲಿಲ್ಲ, ಫುಲ್ ಖಾಲಿ ಇತ್ತು. ಬಟ್ ಕ್ಯಾಮ್ರಾ ಏನು ಅಲೋ ಮಾಡಲ್ಲ. ಹೊರಗಡೆಯಿಂದ ಫೋಟೋ ತೆಗಿತಿದ್ರು ಕೂಡ ಪೊಲೀಸರು ಫೋಟೋ ವಿಡಿಯೋ ತೆಗಿಯಂಗಿಲ್ಲ ಅಂತ ಹೇಳಿದ್ರು. ಇನ್ನೇನು ಮಾಡಲಿ. ಈಗ ನಾನು ಸಾವಿತ್ರಿ ಮಾತಾಜಿ ಮಂದಿರ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲೊಂದು ಬೆಟ್ಟ ಐತೆ, ತೋರಿಸ್ತೀನಿ ನಿಮಗೆ. ಆ ಬೆಟ್ಟ ಹತ್ತಿ ಮೇಲ್ಗಡೆ ಹೋಗ್ಬೇಕು ನಾನೀಗ. ಸುಮಾರು ಒಂದು 1000 ಮೆಟ್ಲಿದ್ದಾವೆ, ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ. ನೋಡೋಣ, ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ರೋಪೇ ಆಪ್ಷನ್ ಐತೆ, ರೋಪೇಲಿ ಹೊರಟೋಗ್ಬೋದು. ಇಲ್ಲಿ ರೋಡ್ ಸೈಡಲ್ಲಿ ಒಂದು ಒಂಟೆ ಕಟ್ಟಾಕಿದ್ದಾರೆ, ಏನೋ ತಿಂತಾಯ್ತು ಪಾಪ. ಒಂಟೆ ಐತೆ, ಮರುಭೂಮಿ ಇಲ್ವಲ್ಲ ಹಂಗಂತ ಏನು ಅನ್ಕೋಬೇಡಿ. ಮರುಭೂಮಿ ಕೂಡ ಐತೆ ಅಲ್ಲಿ ಮುಂದೆ. ಡೆಸರ್ಟು, ಡ್ಯೂನ್ಸ್, ಸ್ಯಾಂಡ್ ಡ್ಯೂನ್ಸ್ ಅಂತ ಹೇಳ್ತಾರಲ್ಲ, ಅವಿದ್ದಾವೆ. ಈಗ ನೋಡ್ತಿರಲ್ಲ ದೇವಸ್ಥಾನ, ಮೇಲ್ಗಡೆ ಹೋಗ್ಬೇಕು ನಾವೀಗ. ಪುಷ್ಕರಲ್ಲಿ ನೋಡೋದಕ್ಕೆ ಸುಮಾರು 500 ದೇವಸ್ಥಾನಗಳ ಮೇಲೆ ಇದ್ದಾವೆ. ಮೇಯ್ನಾಗಿ ನೋಡಬೇಕಾಗಿರೋದು ಬ್ರಹ್ಮ ಟೆಂಪಲ್ಲು, ಇನ್ನೊಂದು ಸಾವಿತ್ರಿ ಮಾತಾಜಿ ಮಂದಿರು. ಇದೇ ದೇವಸ್ಥಾನಕ್ಕೆ ಹೋಗೋ ದಾರಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಬಟ್ ಏನಂತಂದರೆ ಇಲ್ಲಿ ಕೆಳಗಡೆಯಿಂದ ಸ್ಟೆಪ್ಸ್ ಇದ್ದಾವೆ, ಮೇಲ್ಗಡೆ ಹತ್ಕೊಂಡು ಹೋಗೋದು ಆರಾಮಾಗಿ. ನನ್ನ ಮುಂದೆ 2 ಆಪ್ಷನ್ ಇದ್ದಾವೆ. ಮೆಟ್ಲು ಹತ್ಕೊಂಡು ಹೋಗ್ಬೇಕು, ಸುಮಾರು ಒಂದು 1000 ಮೆಟ್ಲಿದ್ದಾವೆ. ಇನ್ನೊಂದು ರೋಪೇ ಐತೆ, ಟಿಕೆಟ್ ತಗೊಂಡು ಆರಾಮಾಗಿ ಮೇಲ್ಗಡೆ ಹೋಗ್ಬೋದು. ಬಟ್ ನಾನು ಅಷ್ಟೊಂದು ರಿಸ್ಕ್ ತಗೊಳ್ಳೋದು, ಯಾಕಂತಂದರೆ ಗಿರ್ನಾರ್ ಪರ್ವತ ಹತ್ತಿದ ಕಾಲು ನಾವು ಇನ್ನೂ ಹೋಗಿಲ್ಲ. ಈಗ ಮತ್ತೆ 1000 ಮೆಟ್ಲು ಅಂದ್ರೆ ನನ್ನ ಕೈಲಾಗಲ್ಲ. ಆರಾಮಾಗಿ ನಾನು ರೋಪೇಲಿ ಹೊರಟೋಗ್ತೀನಿ. ಟಿಕೆಟ್ ಪ್ರೈಸ್ ಬಂದುಬಿಟ್ಟು 171 ರೂಪಾಯಿ. ರೌಂಡ್ ಟ್ರಿಪ್ ಅಂದರೆ ಮೇಲ್ಗಡೆ ಹೋಗಿ ಕೆಳಗಡೆ ಬರೋದಕ್ಕೂ ಸೇರಿ 171 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಈಸಿ, ಕಮ್ಮಿ ಐತೆ. ಈಗ ಬಂತು ಯಾವುದೋ ಒಂದು, ಬಂತು ಖಾಲಿ ಬರ್ತೈತೆ. ಬಂದರೆ ಜೊತೆಲೇ ಬರ್ತವೆ ಅನ್ಕೊಂತೀನಿ ಮೇ ಬಿ. ಹಾಂ, 3 ಒಂದೇ ಸರಿ ಬರ್ತವೆ ನೋಡಿ, 3 ಒಂದೇ ಸರಿ ಬರ್ತಿದ್ದಾವೆ. ಇದೆಲ್ಲ ಫುಲ್ ಓಪನ್ ಐತೆ. ಆ್ಯಕ್ಚುಲಿ ನಾನು ಗಿರ್ನಾರ್ ಪರ್ವತದಲ್ಲಿ ಹೋಗಿದ್ದು ರೋಪೇ ಫುಲ್ ಕವರ್ ಆಗಿರುತ್ತೆ ಗ್ಲಾಸಲ್ಲಿ. ಬಟ್ ಇದು ಓಪನ್ ಆಗಿರುತ್ತೆ, ಆರಾಮಾಗಿ ಗಾಳಿ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಥ್ಯಾಂಕ್ ಯು. ಅದೇನೋ ನನ್ನ ಅದೃಷ್ಟಕ್ಕೆ ನಾನು ಎಲ್ಲೋದ್ರೂ ಕೂಡ ಫುಲ್ ಖಾಲಿದೇ ಸಿಗುತ್ತೆ. ಓಹೋ ಹೋ 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 ಎಲ್ಲಿ ಬಂದ್ಬಿಟ್ಟು ನಾವು. ಈ ರೋಪಲ್ಲಿ ಇಷ್ಟ ಆಗಿದೆ ಅಂತಂದರೆ ಒಂದು ಮಧ್ಯದಲ್ಲಿ ಒಂದು 5 ನಿಮಿಷ ನಿಲ್ಲಿಸ್ತಾರೆ. ಯಾಕಂತಂದರೆ ಈ ವ್ಯೂ ಎಂಜಾಯ್ ಮಾಡಲಿ ಅಂತ. ಅಲ್ಲಿ ನೋಡ್ತಿದ್ರಲ್ಲ ಪುಷ್ಕರ್ ಲೇಕು, ಅಲ್ಲೈತಲ್ಲ ಅದು ಪುಷ್ಕರ್ ಲೇಕು, ಅದು ಪುಷ್ಕರ್ ಟೌನು. ಮತ್ತು ಈ ಕಡೆ ಸ್ಯಾಂಡ್ ಡ್ಯೂನ್ಸ್ ಎಲ್ಲ ಕಾಣಿಸ್ತಾ ನೋಡಿರಿ, ಇದೆಲ್ಲ ಸ್ಯಾಂಡ್ ಡ್ಯೂನ್ಸ್. ಒಂದು 5 ನಿಮಿಷ ವ್ಯೂ ಎಂಜಾಯ್ ಮಾಡಿದ್ಮೇಲೆ ಮತ್ತೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಧಾನಕ್ಕೆ ಮೂವ್ ಆಗ್ತಾ ಇದೆ ಈಗ. ಕೋತಿಗಳು ನನಗೋಸ್ಕರ ವೆಯ್ಟ್ ಮಾಡ್ತವೆ. ಬ್ಯಾಗ್ ತಂದವನೇ, ಬ್ಯಾಗ್ ಕಿತ್ಕೊಳ್ಳೋಣ ಅಂತ. ಯಾರೂ ಇಲ್ಲ ಇಲ್ಲಿ ಕಾಪಾಡೋದಕ್ಕೆ. ಈಗ ಯಾರೋ ಒಂದು 2-3 ಫುಲ್ ಅಟ್ಯಾಕ್ ಮಾಡಿಬಿಟ್ಟು ಇಲ್ಲಿ ಯಾರೋ ಕಟ್ಟಿಗೆ ತಗೊಂಡು ಓಡಾಡ್ತಾ ಇದ್ದಾರೆ. ಅವಣ್ಣ ಕ್ಯಾ
कुछ नहीं करेगा, बैग है मेरे पास इसलिए। आइए भैया। ಥ್ಯಾಂಕ್ ಯು ಭಾಯ್. ಏನು ಇಷ್ಟು ಡೇಂಜರಸ್ ಆಗೋವು. कुछ खाने के लिए है तो वो वापस आके खिला देना इनको। हाँ हाँ ठीक है. ಕಡಿಸ್ಕೊಂಡೆ ಹೋಗೋದು ಇವ್ರ ಗ್ಯಾರಂಟಿ. ಇದೇ ಮೇನ್ ಟೆಂಪಲ್. ಹೊರಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ, ದರ್ಶನ ಮಾಡ್ಕೊಂಡು ಇಲ್ಲಿ ಹೊರಗಡೆ ಆರಾಮಾಗಿ ಓಡಾಡ್ಬೋದು. ಬಟ್ ಇಲ್ಲಿಂದ ವ್ಯೂ ನೋಡಿ ಹೆಂಗೆ ಕಾಣುತ್ತೆ. ನಿಜ ನಾನು ರಾಜಸ್ಥಾನಲ್ಲಿ ಇದ್ದೀನಿ ಅಂತ ಅನ್ಸೋದೇ ಇಲ್ಲ ಈ ವ್ಯೂ ನೋಡಿದ್ರೆ. ಇಡೀ ಭಾರತದಲ್ಲಿ ಬ್ರಹ್ಮದೇವನಿಗೆ ಪೂಜೆನೂ ಮಾಡಲ್ಲ ಮತ್ತು ದೇವಸ್ಥಾನ ಕೂಡ ಇರಲ್ಲ ಅನ್ನೋದಕ್ಕೆ ಒಂದು ಕಾರಣ ಆಯಿತು. ಒಂದು ಸರಿ ಬ್ರಹ್ಮದೇವ ಒಂದು ಯಜ್ಞ ಮಾಡ್ತಾ ಇರ್ತಾರೆ. ಆ ಯಜ್ಞದಲ್ಲಿ ಸರಸ್ವತಿ ದೇವಿ ಪಕ್ಕದಲ್ಲಿ ಇರಬೇಕಾಗುತ್ತೆ. ಬಟ್ ಆ ಟೈಮ್ಗೆ ಸರಸ್ವತಿ ದೇವಿ ಹೋಗೋದು ಲೇಟ್ ಆಗುತ್ತೆ. ಆವಾಗ ಬ್ರಹ್ಮದೇವ ಇನ್ನು ಹೆಂಗಿದ್ರು ಯಜ್ಞ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗಾಯತ್ರಿ ದೇವಿ ಅನ್ನೋರನ್ನ ಸೃಷ್ಟಿ ಮಾಡಿ ಮದುವೆ ಆಗಿ ಅವರು ಆ ಯಜ್ಞನ ಕಂಪ್ಲೀಟ್ ಮಾಡ್ತಾರೆ. ಬಟ್ ಆದರೆ ಸರಸ್ವತಿ ದೇವಿ ಅಲ್ಲಿ ಹೋಗಿ ನೋಡಿ ಕೋಪ ಮಾಡಿಕೊಂಡು ನಿನಗೆ ಭಾರತದಲ್ಲಿ ಎಲ್ಲೂ ಕೂಡ ದೇವಸ್ಥಾನ ಇರಲ್ಲ ಮತ್ತು ನಿನಗೆ ಪೂಜೆ ಕೂಡ ಮಾಡಲ್ಲ ಅಂತ ಹೇಳ್ಬಿಟ್ಟು ಶಾಪ ಹಾಕಿ ಅವರು ಈ ಬೆಟ್ಟದ ಮೇಲೆ ಬಂದು ಸಾವಿತ್ರಿ ದೇವಿ ರೂಪದಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಭಾರತದಲ್ಲಿ ನೀವೆಲ್ಲೂ ನೋಡಿದ್ರು ಕೂಡ ಬ್ರಹ್ಮದೇವನಿಗೆ ಒಂದು ದೇವಸ್ಥಾನ ಇಲ್ಲ, ಓನ್ಲಿ ಪುಷ್ಕರಲ್ಲಿ ಮಾತ್ರ. ಕಿಂಗ್ ಅಂತೆ. ಕಿಂಗ್ ಕ್ಯಾ ಇವರೆಲ್ಲ ರಾಣಿಗಳು, ರಾಜ. ಇಲ್ಲಿ ಬಿಸ್ಕೆಟ್ ತಗೊಂತಾ ಇದ್ದೀನಿ, ನನ್ನ ಕೈಲಂತೂ ಹಾಕೋಕ್ಕಾಗಲ್ಲ. ಆಪಿ ಡಾಲು. ಹಾಂ ಓಹ್ ಮೈ ಗಾಡ್. ಅಯ್ಯಪ್ಪ, ಅಯ್ಯೋ ಪಾಪ, ಅದ್ರ ಕೈಯೇ ಇಲ್ಲ. ಇದರಲ್ಲಿ ಈ ಕೋತಿ ಬಲಗೈ ಕಟ್ಟಾಗೈತೆ. ಇದು ರೋಪೆ ಹತ್ರ ಹೋದಾಗ ಕಟ್ಟಾಗಿರೋದಂತೆ, ಅದಕ್ಕೆ ಬಾಲ ಕಟ್ಟಾಗಿದೆ. ಪಾಪ ಅವು ಗೊತ್ತಾಗಲ್ಲ, ಹೋಗಿ ಅಲ್ಲಿ ಆಟ ಆಡೋಕ್ಕೆ ಹೋಗ್ತವೆ ನೋಡಲ್ಲಿ, ಅಲ್ಲೆಲ್ಲ ಕೈ ಮತ್ತು ಬಾಲ ಎಲ್ಲ ಕಟ್ ಮಾಡ್ಕೊಂಬರ್ತವೆ. ರಿಟರ್ನ್ ಹೋಗ್ತಾ ಇದ್ದೀನಿ. ಅದರಲ್ಲೂ ಯಾರಿಲ್ಲ, ಇದರಲ್ಲೂ ಯಾರಿಲ್ಲ, ನಾನು ಒಬ್ಬನೇ ಇರೋದಿಲ್ಲಿ. ಕೋತಿ ಕೈ ಕಟ್ಟಾಗಿದ್ದು ನೋಡಿ ತುಂಬ ಬೇಜಾರಿರುತ್ತೆ. ಯಾಕಂತಂದ್ರೆ ಅವಕ್ಕೆ ಏನು ಗೊತ್ತಾಗುತ್ತೆ, ಹೋಗಿ ಆ ಡೇಂಜರ್ ಏರಿಯಾದಲ್ಲೇ ಮಲಗ್ತವೆ. ಈಗ ನೋಡಿದ್ರಲ್ಲ ಎಲ್ಲಿ ಮಲಗಿದ್ವು ಅಂತ, ಅವ್ಕೆ ಗೊತ್ತಾಗಲ್ಲ. ಮತ್ತು ಇವರು ಕೂಡ ಟ್ರೈ ಮಾಡ್ತಾರೆ. ಈಗ ಕೋತಿಗಳು ಬರ್ತಾವಲ್ಲ, ಓಡಿಸ್ತಾ ಇರ್ತಾರೆ. ಆದ್ರೆ ಅವೇನು ಮಾಡ್ತಾವೆ, ಕೆಳಗಡೆಯಿಂದ ಬೆಟ್ಟ ಹತ್ಕೊಂಡು ಮೇಲ್ಗಡೆ ಹೋಗಿ ಅಲ್ಲೇ ಮಲಗ್ತಾವೆ. ಮತ್ತೆ ಓವರಾಲ್ ನೈಸ್ ಎಕ್ಸ್ಪೀರಿಯನ್ಸ್. ರೋಪೇ ಜರ್ನಿ ಟೈಮ್ ಬಂದ್ಬಿಟ್ಟು ಒಂದು 7ರಿಂದ 8 ನಿಮಿಷ ಇರುತ್ತೆ ಅಷ್ಟೇ. ಮಧ್ಯದಲ್ಲಿ ಒಂದು 2 ನಿಮಿಷ ನಿಲ್ಲಿಸ್ತಾರೆ, ಆರಾಮಾಗಿ ವ್ಯೂ ಎಂಜಾಯ್ ಮಾಡಲಿ ಅಂತ. ಚೆನ್ನಾಗಿತ್ತು. ಯಾಕೆ ಬಿಸ್ಕೆಟ್ ತಿನ್ನಲ್ವಾ? ನೋಡಿದು 3 ಇದ್ದಾವೆ, ಅವೆರಡು ಬರಲಿಲ್ಲ. ಇದೆಲ್ಲ ವೆಯ್ಟ್ ಮಾಡ್ತಾಯಿತ್ತು. ತಿನ್ನು ಬಿಸ್ಕೆಟು, ಬಾ. ಸೊ ಆಲ್ ರೈಟ್, ಪುಷ್ಕರ್ಗೆ ಬಾಯ್ ಹೇಳೋ ಟೈಮ್ ಬಂತು. ಚೆಕ್ಔಟ್ ಮಾಡ್ತಾಯಿದ್ದೀನಿ ನಾನೀಗ. ನೈಸ್ ರೂಮ್ ಮ್ಯಾನ್. ಯಾಕೆ ನೈಸ್ ರೂಮ್ ಅಂತ ಹೇಳ್ತೀನಿ ಅಂದರೆ ಇವಿಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ಐತೆ ಅದಕ್ಕೆ. ಇದೇ ನೋಡ್ರಪ್ಪ ಮಾರ್ಕೆಟ್ ಏರಿಯಾ. ಸುಮಾರು 2.5 ಕಿಲೋಮೀಟ್ರ್ ಐತೆ ಅಂತ ಹೇಳಿದ್ನಲ್ಲ, ಈಗ ಓಪನ್ ಆಗೈತೆ. ಬೆಳಗ್ಗೆ ನಾನು ಹೋಗ್ಬೇಕಾದ್ರೆ ಫುಲ್ ಕಮ್ಮಿ ಇತ್ತು. ಪುಷ್ಕರಲ್ಲಿ ಗಲ್ಲಿಗಳು ಚಿಕ್ಕ ಚಿಕ್ಕದಾಗಿರ್ತವೆ. ಇಲ್ಲಿ ಕೆಲವು ಬೈಕ್ಸ್ ಮಾತ್ರ ಓಡಾಡ್ತಾವೆ ಅಷ್ಟೇ. ಆಟೋ ಗೀಟೋ ಏನು ಬರೋಲ್ಲ ಜಾಸ್ತಿ. ಆಲ್ಮೋಸ್ಟ್ ಟೂ ವೀಲರ್ ಯೂಸ್ ಮಾಡ್ತಾರೆ. ಬಟ್ ಮನೆಗಳು ನೋಡಿ, ತುಂಬ ಹಳೆಯ ಕಾಲದ ಮನೆಗಳಿದ್ದಾವೆ. ಸಗದಾಗಿದೆ ಏರಿಯಾದಲ್ಲಿ ಓಡಾಡ್ತಾಯಿದ್ರೆ. ನಾನಿವತ್ತು ಪುಷ್ಕರಿಂದ ಎಲ್ಲಿ ಹೋಗ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಯಾವುದೇ ಪ್ಲಾನ್ ಇಲ್ಲ, ನೋಡೋಣ ಎಲ್ಲೋಗಿ ಸ್ಟೇ ಆಗ್ತೀನಿ ಇವತ್ತು ಅಂತ. ಈ ಡೇ ಎಲ್ಲಿ ಎಂಡ್ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಈಗ ನಾನು ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಇಲ್ಲಿಂದ ನಾನೀಗ ಫಸ್ಟ್ ಅಜ್ಮೀರ್ಗೆ ಹೋಗಬೇಕು. ನಾನು ಬಸ್ ಸ್ಟಾಪಿಗೆ ಬಂದಾಗೆಲ್ಲ ಬಸ್ ರೆಡಿ ಇರುತ್ತೆ, ಅದು ಮೂವ್ ಆಗ್ತಾಯಿದೆ ಆಲ್ರೆಡಿ. ಆರಾಮ್ಸೆ. ನನ್ನ ಬ್ಯಾಗ್ ಹಿಂದೆ ಇಟ್ಬಿಟ್ಟು ಡಿಕ್ಕಿಲಿ, ಇಲ್ಲಾಂದರೆ ಸೀಟಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಅಂತ. ಸೋಲೋ ಥೋड़ा गिरा दिया। नहीं कुछ नहीं गिरा।
ವೆಲ್ಕಮ್ ಟು ಅಜ್ಮೇರ್ ರೈಲ್ವೆ ಸ್ಟೇಷನ್ ತುಂಬ ದೊಡ್ಡದಿದ್ದಂಗೆ ಐತೆ. ನಾನೀಗ ಇಲ್ಲಿಂದ ಜೈಪುರ್ಗೆ ಹೋಗ್ತಾ ಇದ್ದೀನಿ. ಟ್ರೈನ್ 11:20 ಐತೆ. ಸೊ ರಿಸರ್ವೇಷನ್ ಇಲ್ಲ, ಜನರಲ್ ಟಿಕೆಟಲ್ಲೇ ನೋಡೋಣ. ಮೇ ಬಿ ಐ ಹೋಪ್ ರಶ್ ಕಮ್ಮಿ ಇದ್ರೆ ಸಾಕು. ಜನರಲ್ ಟಿಕೆಟ್ ತಗೊಂಡಿದ್ದೀನಿ ಇಲ್ಲಿಂದ 80 ರೂಪಾಯಿ ಜೈಪುರ್ಗೆ. ಪ್ಲಾಟ್ಫಾರ್ಮ್ ನಂಬರ್ 6 ಬರುತ್ತೆ. ಟ್ರೈನ್ ಇರೋದು 11:20. ಈಗ ಟೈಮ್ ಬಂದ್ಬಿಟ್ಟು 11 ಗಂಟೆ, ಇನ್ನೂ 20 ನಿಮಿಷ ಟೈಮ್ ಐತೆ, ಆರಾಮಾಗಿ ಹೋಗ್ಬೋದು. ಬಟ್ ಈಗ ಈ ಕಡೆಯಿಂದ ಆ ಕಡೆ ಹೋಗ್ಬೇಕು. ಅಜ್ಮೇರಿಂದ ಜೈಪುರ್ಗೆ ಟೋಟಲಾಗಿ 2.5 ಗಂಟೆ ಟ್ರೈನ್ ಜರ್ನಿ. ಈಗ ಪ್ಲಾಟ್ಫಾರ್ಮ್ ನಂಬರ್ 6 ಬಂದಿದ್ದೀನಿ. ಈಗ ನೋಡೋಣ, ಟ್ರೈನು ತುಂಬ ಜನ ಅಂತೂ ರಿಸರ್ವೇಷನ್ ಮಾಡ್ಕೊಂಡಂಗೆ ಇದ್ದಾರೆ. ಈ ಕಡೆ ನೋಡ್ತಿರಲ್ಲ, ಇವರೆಲ್ಲ ಜನರಲ್ ಟ್ರೈನ್ಗೆ ಹೋಗೋರೆ. ಸೊ ಅದ್ರಲ್ಲಿ ನಾನು ಒಬ್ಬ. ನೋಡೋಣ. ಟ್ರೈನ್ ಅಂತೂ ಫುಲ್ ಖಾಲಿ ಆಗುತ್ತೆ, ಯಾಕಂತಂದ್ರೆ ಎಲ್ಲ ಅಜ್ಮೇರಲ್ಲಿ ಇಳಿದ್ಬಿಟ್ರು. ಟೈಮ್ ಬಂದ್ಬಿಟ್ಟು 11:15 ಆಗುತ್ತೆ. ಕರೆಕ್ಟ್ ಟೈಮ್ ನಮ್ಮ ಟ್ರೈನ್ ಹೋಗ್ತಾ ಇದ್ದೀಗ. ಟ್ರೈನ್ ಏನೋ ಫುಲ್ ಖಾಲಿ ಇತ್ತು. ಬರ್ಬೇಕಾದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊ ಬಂದೆ. ಬಟ್ ಇಳಿಬೇಕಾದ್ರೆ ಮಾತ್ರ ಒಂದು 2 ನಿಮಿಷದಲ್ಲಿ ಹಂಗೆ ಟಾರ್ಚರ್ ಕೊಟ್ಬಿಟ್ರು. ಇಳಿಯೋಕ್ಕೆ ಬಿಡ್ತಾ ಇಲ್ಲ. ಟ್ರೈನ್ ಫುಲ್ ಖಾಲಿ ಇದ್ರು ಕೂಡ ನುಗ್ಗುತ್ತವ್ರಂಗೆ. ಈ ಬ್ಯಾಗ್ ಟ್ರೈಪಾಡ್ ಐತಾರೆ, ಯಾರಿಗೂ ತಗಲ್ತು ಪಾಪ. ನಾನೇನು ಮಾಡಲಿ ಹೇಳಿ. ಈಗ ಅವರು ಅಷ್ಟು ಸ್ಪೀಡಾಗಿ ಬರ್ತಾ ಇದ್ರು. ನಾನು ಇಳಿಯೋಕ್ಕೆ ಜಾಗ ಇಲ್ಲಿ ಫಸ್ಟ್ ಆಫ್ ಆಲ್. ಅಲ್ಲಿ ಚಿಕ್ಕ ಕ್ಲೂ ಕೊಡ್ತೀನಿ. ನಾನು ಹೋಗ್ತಿರೋ ಡೆಸ್ಟಿನೇಷನ್ ಬಂದ್ಬಿಟ್ಟು 222 ಕಿಲೋಮೀಟರ್ ಐತೆ. ರೈಟ್ ನಾನು ನನಗೆ ಉತ್ತರ ಪ್ರದೇಶ್ ಬಸ್ಸಲ್ಲಿದ್ದೀನಿ. ಈಗ ನೋಡ್ತಿರಲ್ಲ, ಇದು ಉತ್ತರ ಪ್ರದೇಶ್ ಬಸ್ಸು. ಸೊ ಗೆಸ್ ಮಾಡಿ ನೋಡೋಣ ಈಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಫೈನಲಿ ನಾನು ನನ್ನ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಜೈಪುರಲ್ಲಿ 3 ಗಂಟೆಗೆ ಬಸ್ ಹತ್ತಿದ್ದು. ನಾನೀಗ ರೀಚ್ ಆಗಿರೋದು 8 ಗಂಟೆಗೆ ಶ್ರೀಕೃಷ್ಣ ಜನ್ಮಭೂಮಿ ಮಥುರಾಗೆ. ಸೊ ರೈಟ್ ನಾನು ನನಗೆ ಮಥುರಾದಲ್ಲಿದ್ದೀನಿ. ಅಪ್ಕಮಿಂಗ್ ವಿಡಿಯೋಸಲ್ಲಿ ಶ್ರೀಕೃಷ್ಣಗೆ ಸಂಬಂಧಿಸಿದ ಪ್ರತಿಯೊಂದು ಪ್ಲೇಸಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಸೀರೀಸ್ನೆಲ್ಲ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ, ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನನಗೆ ತುಂಬ ಬೂಸ್ಟ್ ಅಪ್ ಥರ ಇರುತ್ತೆ. ಸೊ ಮೇ ಬಿ ನಾನು ನಾಳೆ ಇಲ್ಲಿ ರೆಸ್ಟ್ ಮಾಡ್ತೀನಿ ಒಂದು ದಿವಸ. ಯಾಕಂತಂದರೆ ಸುಮಾರು 12-13 ದಿನ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತಾನೆ ಇದ್ದೀನಿ. ಸೊ ನನಗೆ ಸ್ವಲ್ಪ ರೆಸ್ಟ್ ಬೇಕು. ಬಟ್ ವಿಡಿಯೋ ಮಾತ್ರ ಬಂದೇ ಬರುತ್ತೆ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.